2024ನೇ ಸಾಲಿನ SLC ಎಕ್ಸಾಮ್ 2 ಬರೆದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಇವತ್ತು ಬಂದುಬಿಟ್ಟು ನಿಮ್ಮ ರಿಸಲ್ಟ್ ಆದರೆ ಬಂದಾಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ರಿಸಲ್ಟ್ ಬಂದಿದೆ ಚೆಕ್ ಮಾಡಿದೆ ಅಂತ ಗೊತ್ತೀನಿ. ಯಾರಿಗೆಲ್ಲ ಎಷ್ಟು ಫಲಿತಾಂಶ ಬಂದಿದೆ ತಪ್ಪದೆ ಆದರೆ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಅಂತ ತಿಳಿಸಿ. ಸೊ ಎಲ್ಲರೂ ಕೂಡ ತಪ್ಪದೆ ಕಮೆಂಟ್ ಮಾಡಿ ನಿಮ್ಮ ರಿಸಲ್ಟ್ ಎಷ್ಟಾಗಿದೆ ಮತ್ತು ನೀವು ಫಸ್ಟ್ PUCಗೆ ಯಾವ ಕೋರ್ಸನ್ನು ತಗೊಳ್ತೀರಾ. ಸೊ ಎರಡನ್ನೂ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನೀವೇನಾದರೂ SLC ಎಕ್ಸಾಮ್ 2ನಲ್ಲಿ ಫೇಲ್ ಆಗಿದ್ದರೆ ಅಥವಾ ನಿಮ್ಮ ಮಾರ್ಕ್ಸ್ ಏನಾದರೂ ಕಡಿಮೆ ಆಗಿದ್ದರೆ, ನೀವು ಅಂದುಕೊಂಡಂಥ ಫಲಿತಾಂಶ ಏನಾದರೂ ಕಡಿಮೆ ಬಂದಿದ್ದರೆ ನೀವು SLC ಎಕ್ಸಾಮ್ 3ಯನ್ನು ಬರಿಬೋದು. ಸೊ ಆ SLC ಎಕ್ಸಾಮ್ 3 ಬಗ್ಗೆ ಇವತ್ತು ನಿಮ್ಮ ಶಾಲಾ ಮತ್ತು ಪರೀಕ್ಷಾ ನಿರ್ಣಯ ಮಂಡಳಿಯವರು ಸರ್ಕ್ಯುಲರ್ ಆಗಿ ರಿಲೀಸ್ ಮಾಡಿದ್ದಾರೆ, ಮಾರ್ಗಸೂಚಿಯನ್ನು ರಿಲೀಸ್ ಮಾಡಿದ್ದಾರೆ. ಸೊ ಪರೀಕ್ಷೆ ಯಾವಾಗ, ಸೊ ಒಂದೊಂದು ಸಬ್ಜೆಕ್ಟ್ಗೆ ಎಷ್ಟು ಅಂದರೆ ಒಂದು ಸಬ್ಜೆಕ್ಟಿಗೆ ಎಷ್ಟು ರೂಪಾಯಿ ಅಂತೆ ಇದೆ ಎಲ್ಲವನ್ನು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ. ಆದ್ದರಿಂದ ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೆ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಕೂಡ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಎಲ್ಲ ಎಜುಕೇಷನ್ ಬಿಟ್ಟು ಸೊ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಸೊ ಎಲ್ಲ ಅಪ್ಡೇಟ್ಗಳು ಸಿಗ್ತಾ ಇರ್ತವೆ. ಸೊ ಆದ್ದರಿಂದ ತಪ್ಪದೆ ಎಲ್ಲರೂ ಕೂಡ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೇನೆ ನೋಡಿ ಎಲ್ಲ ಸರ್ಕ್ಯುಲರ್ನ. ಸೊ ಚೆನ್ನಾಗಿ ಓದ್ತಾ ಹೋಗಿ. ನಾನು ಹೇಳ್ತಾ ಹೋಗ್ತೀನಿ ನೋಡಿ. 2024 SLC ಪರೀಕ್ಷೆ 3 ಅರ್ಹ ಅಭ್ಯರ್ಥಿಗಳ ನೋಂದಣಿ ಕುರಿತು ಮಾರ್ಗಸೂಚಿ ಅಂತ ಹಾಕಿದ್ದಾರೆ. ಸೊ ಇಲ್ಲಿ ನೋಡಿ 2023-24 ಸಾಲಿನ SLC ಪರೀಕ್ಷೆ 1ರ ಕುರಿತು ಮಾರ್ಗಸೂಚಿ. ಇನ್ನು 2024 SLC ಪರೀಕ್ಷೆ 1 ಮತ್ತು 2ಕ್ಕೆ ನೋಂದಾಯಿಸಿಕೊಂಡು ಪರೀಕ್ಷೆ ಗೈರು ಹಾಜರಾದ ಮತ್ತು ಪೂರ್ಣಗೊಳಿಸಲಾಗದ ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು. ಸೊ ನೋಡಿ ಇಲ್ಲಿ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ ನೋಡಿ. ಜುಲೈ ಮತ್ತು ಆಗಸ್ಟ್ ಮಾಹೆಯಲ್ಲಿ SLC ಪರೀಕ್ಷೆ 3ಅನ್ನು ನಡೆಸಲಾಗುವುದು. ಈ ಹಿನ್ನೆಲೆಯಲ್ಲಿ ಅರ್ಹ ಪುನರಾವರ್ತಿತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸೊ ಇವರು ಬಂದುಬಿಟ್ಟು ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಪರೀಕ್ಷೆ ನಡೆಸ್ತಾರೆ. ಅದನ್ನು ಬಂದುಬಿಟ್ಟು ಬೇಗನೆ ಅನೌನ್ಸ್ ಮಾಡ್ತಾರೆ, ಅಂದರೆ ಟೈಮ್ ಟೇಬಲ್ ಯಾವಾಗ ಅಂತ. ಈಗ ಯಾವೆಲ್ಲ ವಿಷಯಗಳಿಗೆ ಎಷ್ಟೆಷ್ಟು ರೂಪಾಯಿ ಅಂತೆ ಪಿ ಆದರೆ ಅಂತ ನೋಡ್ತಾ ಹೋಗೋಣ. ಸೊ ಎಕ್ಸಾಮ್ ಪಿ ಬಂದಷ್ಟು ಎಷ್ಟೆಷ್ಟು ಅಂತ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಎಲ್ಲ ಡೀಟೇಲ್ಸ್ ಇದ್ದಾರೆ, ನೀವು ಪಾಸ್ ಮಾಡಿಬಿಟ್ಟಾದರೆ ಓದ್ಕೊಳ್ಬೋದು. ಸೊ ನಾನು ಮೇನ್ ಟಾಪಿಕ್ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಮೇನಾಗಿ ಫೋಕಸ್ ಮಾಡ್ತೀನಿ ನೋಡಿ. ಇಲ್ಲಿ ಒಂದು ವಿಷಯಕ್ಕೆ Rs. 407, ಅಂದರೆ ನೀವೇನಾದರೂ ಒಂದು ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಿದ್ದರೆ ಅಲ್ಲಿ ನೀವು 407ರಂತೆ ಕಟ್ಟಿಬಿಟ್ಟು ನೀವು ಎಕ್ಸಾಮ್ 3ನ ಬರಿಬೋದು. 2 ವಿಷಯಕ್ಕೆ 507 ಆಗ್ತದೆ. ಮತ್ತು 3 ಅಥವಾ 3ಕ್ಕಿಂತ ಹೆಚ್ಚು ಮೇಲ್ಪಟ್ಟು Rs. 682ರಂತೆ ನೀವು ರೂಪಾಯಿಯನ್ನು ಕಟ್ಟಿಬಿಟ್ಟು ನೀವು ಎಕ್ಸಾಮ್ 3ನ ಬರಿಬೋದು. ಇಲ್ಲಿ ನೋಡಿ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನೋಡಿ. ಅನುತ್ತೀರ್ಣ ವಿದ್ಯಾರ್ಥಿಗಳು ಪಾವತಿಸಬೇಕಾದ ಪರೀಕ್ಷಾ ಶುಲ್ಕಗಳು. ಇದರ ಮೇಲೆ ಒಂದು ಪಾಯಿಂಟ್ ಇದೆ ನೋಡಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಹಾಗೂ ವಿಭಿನ್ನ ಸಾಮರ್ಥ್ಯಗಳ ವಿದ್ಯಾರ್ಥಿಗಳಿಗೆ ಮಾತ್ರ ಪರೀಕ್ಷೆ 3ಕ್ಕೆ ಪರೀಕ್ಷೆ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ. ನೀವೇನಾದರೂ SC ST ಆಗಿದ್ದರೆ ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ, ಸೊ ಅಂಗವಿಕಲ ಆಗಿದ್ದರೆ, SC ST ಮತ್ತು ಅಂಗವಿಕಲರು, ಸೊ ಇವೆರಡು ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಎಕ್ಸಾಮ್ 3 ಇರುತ್ತದೆ. ಅದನ್ನು ಬಿಟ್ಬಿಟ್ಟು ಉಳಿದ ಎಲ್ಲ ವಿದ್ಯಾರ್ಥಿಗಳು ಪೇ ಆದರೆ ಮಾಡಬೇಕು. ಸೊ SC ST ಮತ್ತು ಹ್ಯಾಂಡಿಕ್ಯಾಪ್ಟ್ ಇರೋರು ನೀವು ಫ್ರೀಯಾಗಿ ಎಕ್ಸಾಮ್ 3ನ ಬರೀಬೋದು. ಇಲ್ಲಿ ಇನ್ನೊಂದಿಷ್ಟು ಡೇಟ್ಸನ್ನು ಕೊಟ್ಟಿದ್ದಾರೆ, ಅದನ್ನು ಹೇಳ್ತಾ ಹೋಗ್ತೀನಿ ನೋಡಿ. ಮಂಡಳಿ ಜಾಲತಾಣದ ಶಾಲಾ ಲಾಗಿನ್ ಮೂಲಕ ವಿದ್ಯಾರ್ಥಿಗಳು ಮಾಹಿತಿಯನ್ನು ಅಪ್ಲೋಡ್ ಮಾಡಲು ಪ್ರಾರಂಭ ದಿನಾಂಕ. ಸೊ ಇವತ್ತಿಂದ ಆದರೆ ಎಕ್ಸಾಮ್ 3 ಅಂದರೆ SLC ಮೇನ್ ಎಕ್ಸಾಮ್ 3 SLC ಎಕ್ಸಾಮ್ 3 ಬಂದುಬಿಟ್ಟು ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಅಂದರೆ ಸ್ಟಾರ್ಟ್ ಆಗಿದೆ. ಸೊ ಇವತ್ತಿಂದ ನೀವು 10/7/2024ರಿಂದ ಸ್ಟಾರ್ಟ್ ಮಾಡ್ಬೋದು. ಈ ಒಂದು ವಿಡಿಯೋನ ಯಾವಾಗ ನೋಡ್ತಾರೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಈ ಒಂದು ವಿಡಿಯೋನ 10/7/2024ರಂದು ರಿಸಲ್ಟ್ ಬಂದಿನ ನಾನು ಮಾಡ್ತಾಯಿದ್ದೀನಿ. ಇನ್ನು ನೆಕ್ಸ್ಟು ಮಂಡಳಿ ಜಾಲತಾಣದ ಶಾಲಾ ಲಾಗಿನ್ ಮೂಲಕ ವಿದ್ಯಾರ್ಥಿಗಳ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ನಿಗದಿಪಡಿಸಿದ ಅಂತಿಮ ದಿನಾಂಕ. ಸೊ ಕೊನೆಯ ದಿನಾಂಕ 17/7/2024. ಸೊ 17/7/2024 ಒಳಗೆ ನೀವು ಅಪ್ಲೈ ಆದರೆ ಮಾಡಬೇಕು ಎಕ್ಸಾಮ್ 3ಗೆ. ಸೊ ಖಂಡಿತ 17/7/2024 ಒಳಗೆ ಅಪ್ಲೈ ಮಾಡಿ. ಏನು ಇದನ್ನು ನಿಮಗೆ ಏನಾದರೂ ಮೊಬೈಲಲ್ಲಿ ಅಪ್ಲೈ ಮಾಡಬೇಕು ಅಂದರೆ ತಪ್ಪದೇ ಆದರೆ ಕಮೆಂಟ್ ಮಾಡಿ. ಸೊ ಯಾವ ರೀತಿ ಅಪ್ಲೈ ಮಾಡೋದಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಇದರಲ್ಲಿ ಇನ್ಫಾರ್ಮೇಷನ್ ಅದರ ಕೊಟ್ಟಿದ್ದಾರೆ ನೋಡಿ. ಇದನ್ನು ಓದ್ಕೊಂಡ್ಬಿಟ್ಟು ನೀವು SSL ಎಕ್ಸಾಮ್ 3ನ ಅಪ್ಲೈ ಮಾಡ್ಬೋದು. ಮತ್ತು ನೀವು ಗ್ರಾಮ 1 ಆಗಿರ್ಬೋದು, ಕರ್ನಾಟಕ 1, ಸೊ ಇವೆಲ್ಲ ಕೇಂದ್ರಗಳಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಇಷ್ಟು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಮತ್ತು ನಿಮಗೆ ಏನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಂದರೆ ಕೆಲವೊಂದಿಷ್ಟು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ. ಸೊ ಇವುಗಳಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅದರಲ್ಲಿ ನೀವು ಇನ್ಫಾರ್ಮೇಷನ್ನ ಕೇಳಿ. ಸೊ ಅವರು ಹೇಳ್ತಾರೆ ಯಾವ ರೀತಿ ಅಪ್ಲೈ ಮಾಡಬೇಕು, ಸೊ ಎಲ್ಲವನ್ನು ಹೇಳ್ತಾರೆ. ಸೊ ಏನಾದರೂ ನಿಮಗೆ ಡೌಟ್ ಇದ್ದಲ್ಲಿ ಇಲ್ಲಿ ಕೆಲವೊಂದು ನಂಬರ್ ಕೊಟ್ಟಿದ್ದಾರೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಸಹಾಯವಾಣಿ ಕೊಟ್ಟಿದ್ದಾರೆ ನೋಡಿ 080. ಸೊ ಇದಕ್ಕೆ ಕರೆ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಥ್ಯಾಂಕ್ ಯು. ತಪ್ಪದೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮ ರಿವ್ಯಾಲ್ಯೂಷನ್ನು, ಸ್ಕ್ಯಾನ್ ಕಾಪಿ, ಸೊ ಮತ್ತು ರೀಕೌಂಟಿಂಗ್ ಇದ್ರ ಬಗ್ಗೆ ವಿಡಿಯೋ ಮಾಡಿರ್ತೀನಿ, ಅದು ಕೂಡ ಚಾನಲೇ ಇರ್ತದೆ, ಹೋಗಿ ಚೆಕ್ ಮಾಡಿ. ತಪ್ಪದೆ ಶೇರ್ ಮಾಡಿ. ಮತ್ತು ಇನ್ನಷ್ಟು ಇದ್ರ ಬಗ್ಗೆ ಡೌಟ್ ಇದ್ದರೆ ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.